ಇನ್ನು ಬೀದರ್ನಲ್ಲಿ 83 ಲಕ್ಷ ದರೋಡೆ ಪ್ರಕರಣದ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಬಿಹಾರದಲ್ಲಿ ದರೋಡೆಕೋರರ ಬಂಧನ ಆಗಿದೆ ನೋಡಿ. ಅಲೋಕ್ ಹಾಗೆ ಅಮನ್ ಇವರಿಬ್ಬರು ದರೋಡೆಕೋರರು, ಇವರನ್ನ ಬಂಧಿಸಿದ್ದಾರೆ ಪೊಲೀಸ್ನವರು. 2025 ಜನವರಿ 16ರಂದು ನಡೆದಿರುವಂತಹ ದರೋಡೆ ಇದು. ಎಟಿಎಂಗೆ ಹಣ ತುಂಬುವಾಗ ದರೋಡೆ ಮಾಡಿದ್ರು. ಇಬ್ಬರ ಮೇಲೆ ಗುಂಡು ಕೂಡ ಹಾರಿಸಿದ್ದು ಇದೇ ದರೋಡೆಕೋರರು. ಗುಂಡು ಬಿದ್ದು ಮೃತಪಟ್ಟಿದ್ದಾರೆ ಸಿಬ್ಬಂದಿ. 19 ತಿಂಗಳ ಬಳಿಕ ಈಗ ದರೋಡೆಕೋರರ ಬಂಧನ ಆಗಿದೆ. 19 ತಿಂಗಳ ಬಳಿಕ ಬಿಹಾರದಲ್ಲಿ ಬಂಧಿಸಲಾಗಿದೆ. ಇವರೇ ಅಮನ್ ಹಾಗೆ ಇನ್ನೊಬ್ಬ ಅಲೋಕ್ ಅಂತ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮಲ್ಲಿಕಾರ್ಜುನ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಇವರು ಸತತ 1 ವರ್ಷದ ನಂತರ ಈಗ ಸಿಕ್ಕಾಕೊಂಡಿದ್ದಾರೆ. ಹೇಗ್ ಸಿಕ್ಕಾಕೊಂಡ್ರು, ಅದು ಕೂಡ ಬಿಹಾರದಲ್ಲಿ, ಯಾವ ರೀತಿ ಕಾರ್ಯಾಚರಣೆ ಆಯಿತು ಅಂತ? ಹೌದು ನಿಕೇಶ್, ಬೀದರ್ನ ನಗರದ ಹೃದಯ ಭಾಗದಲ್ಲಿದ್ದಂತ SBI ATM ಮುಂಭಾಗದಲ್ಲಿ ನಡೆದಂತ ಈ ಒಂದು ಭೀಕರ ದುರಂತ ಇತ್ತು, ದರೋಡೆ ಪ್ರಕರಣ ಇತ್ತು. ಅದು ಇಡೀ ರಾಜ್ಯವೇ ಬೆಚ್ಚಬೀಳಿಸಿತು ಅಂತ ಹೇಳ್ಬಹುದು. ಈಗಾಗಲೇ ATM ದಲ್ಲಿ ಹಣ ಹಾಕ್ಲಕ್ ಬಂದಂತ ಸಿಬ್ಬಂದಿ ಇರ್ತಾರ, ಆ ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡಿ ಒಬ್ಬ ಸಿಬ್ಬಂದಿಯನ್ನ ಅಲ್ಲೇ ಮೃತಪಡ್ತಾರ, ಇನ್ನೊಬ್ಬರು ಗಾಯಗೊಂಡಿರು. 83 ಲಕ್ಷ ರೂಪಾಯಿ ಏನದಂದ್ರ ಬೈಕ್ ಮೇಲೆ ತಗೊಂಡೇನದಂದ್ರೆ ಈ ದರೋಡೆಕೋರರು ಓಡೋಗಿದ್ರು. ಕಳೆದ 19 ತಿಂಗಳಿಂದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಟ್ಟಿ ಸೇರಿದಂತೆ ಪೊಲೀಸ್ ಇಲಾಖೆಯವರು ಬಿಹಾರ್ ಸೇರಿದಂತೆ ಆ ಒಂದು ರಾಜ್ಯದ ಮೇಲೆ ಕಣ್ಣಿಟ್ಟಿರು ಒಂದು ತಂಡನೇ ರಚನೆ ಮಾಡಿ ಬಿಹಾರದಲ್ಲಿ ಮುಕ್ಕಂ ಹೂಡಿರು ಅಂತ ಹೇಳ್ಬಹುದು. ಹೀಗಾಗಿ ಏನು ಅಮನ್ ಅಂತ ಇದ್ದಾರ, ಇನ್ನೊಬ್ಬ ಆರೋಪಿ ಏನಿದ್ದಾರ, ಇಬ್ರು ಸಾಕಷ್ಟು ಒಂದು ಖಿಲಾಡಿ ಈಗಾಗಲೇ ಅವ್ರ ಕುಟುಂಬಸ್ಥರಿಗೆ ಹಿಡ್ಕೊಂಡು ಬಂದಿರು. ಸಾಕಷ್ಟು ಅಂದ್ರೆ ಈ ಒಂದು ಪ್ರಕರಣದ ಮೂಲ ಆರೋಪಿ ಬಂಧನಕ್ಕಾಗಿ ಪೊಲೀಸರು ಸಾಕಷ್ಟು ಜಾಲ ಬೀಸಿದ್ರು. ಅದರ ಪ್ರಕರಣ ನಡೆದು ಈಗಾಗಲೇ 19 ತಿಂಗಳಾಗಿದೆ. ಇಬ್ರು ಆರೋಪಿಗಳನ್ನ ಬಂಧಿಸಿ ಬೀದರ್ ಕೂಡ ಕರ್ಕೊಂಡು ಬಂದಾರ. ಹೀಗಾಗಿ ಬೀದರ್ ಜಿಲ್ಲೆಯ ಸಾಕಷ್ಟು ವಿವಿಧ ಠಾಣೆಯ ಸುಮಾರು ಒಂದು 7 ರಿಂದ 8 ತಂಡಗಳನ್ನ ಮಾಡಿ ಹಂತ ಹಂತವಾಗಿ ಉತ್ತರ ಭಾರತದ ವಿವಿಧ ರಾಜ್ಯಗಳಿಗೆ ಹೋಗಿ ತನಿಖೆ ಕೂಡ ನಡೆಸಿರು ಅಂತ ಹೇಳ್ಬಹುದು. ಹೀಗಾಗಿ ಕೊನೆಗೂ ಏನು ಆರೋಪಿ ಇದ್ದಾರ, ATM ಹಣ ದರೋಡೆ ಮಾಡಿ ಓರ್ವ ಸಿಬ್ಬಂದಿಯನ್ನ ಶೂಟೌಟ್ ಮಾಡಿದ್ರು. ಆ ಒಂದು ಮೂಲ ಇಬ್ರು ಆರೋಪಿಯನ್ನ ಬೀದರ್ ಜಿಲ್ಲಾ ಪೊಲೀಸರು ಬಂಧಿಸುವಲ್ಲಿ ಎಲ್ಲೋ ಒಂದ್ ಕಡೆ ಯಶಸ್ವಿಯಾಗಿದ್ದಾರ ಅಂತ ಹೇಳ್ಬಹುದು. ಈ ಸುದ್ದಿ ಈಗಾಗಲೇ ಜಿಲ್ಲಾದ್ಯಂತ ಹರಡದ. ಸಾಕಷ್ಟು ಕಡೆ ಪೊಲೀಸರೇ ವಿಜಯೋತ್ಸವ ಮಾಡ್ತಾ ಇದ್ದಾರೆ, ಪೊಲೀಸರೇ ಒಂದು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇಡೀ ರಾಜ್ಯದಲ್ಲೇ ಎಲ್ಲೋ ಒಂದ್ ಕಡೆ ಬೀದರ್ ATM ದರೋಡೆ ಮತ್ತು ಶೂಟೌಟ್ ಪ್ರಕರಣ ಸಾಕಷ್ಟು ಒಂದು ರಾಜಕೀಯ ಹಗ್ಗ ಜಗ್ಗಾಟ ಮತ್ತು ಸಾಕಷ್ಟು ಕುತೂಹಲ ಕೂಡ ಕೆರಳಿಸಿತು ಅಂತ ಹೇಳ್ಬೋದು. ಹೀಗಾಗಿ ಕೊನೆಗೂ ಬಿಹಾರ ರಾಜ್ಯದಲ್ಲಿ ಇಬ್ಬರನ್ನ ಪೊಲೀಸರು ಇಂದು ಬಂಧಿಸಿ ಬೀದರ್ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ನಿಕೇಶ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.